ನಾನು ರೀಸೆಂಟ್ ಆಗಿ ಎಲ್ಲೋ ಒಂದು ಕೋಟ್ ಓದಿದ್ದೆ, ವಿ ಆರ್ ಆಲ್ ಡೈಯಿಂಗ್ ಬಟ್ ದ ಸ್ಯಾಡ್ ಪಾರ್ಟ್ ಇಸ್ ಮೋಸ್ಟ್ ಆಫ್ ಅಸ್ ಆಂಟ್ ರಿಯಲಿ ಲಿವಿಂಗ್ ಅಂತ. ಅನ್ಫಾರ್ಚುನೇಟ್ಲಿ ಇವತ್ತಿನ ದಿನಕ್ಕೆ ಈ ಕೋಟ್ ತುಂಬಾನೇ ರಿಲೇಟಬಲ್. ನಾವು ಎಷ್ಟೊಂದ್ ಜನ ದಿನಕ್ಕೆ 6 hours 7 hours ಎಲ್ಲ ಫೋನ್ ಯೂಸ್ ಮಾಡ್ತಾ ಇರ್ತೀವಿ, ಅಂಡ್ ಕೆಲವರಂತೂ ನೆಕ್ಸ್ಟ್ ಲೆವೆಲ್ ಅಪ್ ಟು 9 hours 10 hours ಫೋನ್ ಯೂಸ್ ಮಾಡ್ತಾ ಇರ್ತಾರೆ. ಸೊ ನಮ್ ಲೈಫ್ ಸ್ಪ್ಯಾನ್ ಒಂದ್ 80 ವರ್ಷ ಅಂತ ಅಂದ್ರೆ ಟೆಕ್ನಿಕಲಿ ನಾವು 30 ವರ್ಷ ಬರೀ ಫೋನ್ ಯೂಸ್ ಮಾಡೋದಕ್ಕೆ ಟೈಮ್ ಸ್ಪೆಂಡ್ ಮಾಡ್ತಾ ಇದೀವಿ. ವಾಟ್ ಅ ಶೇಮ್. ನೀವು ಈ ವಿಡಿಯೋನ ಈಗ ಪಾಸ್ ಮಾಡಿ ಪರ್ ಡೇ ನಿಮ್ಮ ಸ್ಕ್ರೀನ್ ಟೈಮ್ ಏನು ಅನ್ನೋದನ್ನ ಚೆಕ್ ಮಾಡಿ. ಐ ಆಮ್ ಶೋರ್ ಅಟ್ ಲೀಸ್ಟ್ 5 to 6 hours ಇದ್ದೇ ಇರುತ್ತೆ. ನಂದು ಒಂದ್ 2-3 ತಿಂಗಳಿಂದ ಒಂದು 6 hours ಏನೋ ಇತ್ತು ಪರ್ ಡೇ ಸ್ಕ್ರೀನ್ ಟೈಮ್. ಬಟ್ ಈಗ ಎಷ್ಟಾಗಿದೆ ಅಂತ ವಿಡಿಯೋ ಕೊನೆಯಲ್ಲಿ ಹೇಳ್ತೀನಿ. ಫಸ್ಟ್ ಆಫ್ ಆಲ್ ನಾವು ಒಂದು ವಿಷಯ ಅರ್ಥ ಮಾಡ್ಕೋಬೇಕು, ಫೋನ್ ನ ಬಿಟ್ಟು ಕೂಡ ಲೈಫ್ ತುಂಬಾ ಇಂಟ್ರೆಸ್ಟಿಂಗ್ ಆಗಿರ್ಬೋದು ಅನ್ನೋದನ್ನ ರಿಯಲೈಸ್ ಮಾಡ್ಕೋಬೇಕು. ಅಂಡ್ ಹೇಗೆ ಅಂಡ್ ಹೌ ಡು ವಿ ರೆಡ್ಯೂಸ್ ಸ್ಕ್ರೀನ್ ಟೈಮ್, ನಾನ್ ಹೇಗೆ ಕಡಿಮೆ ಮಾಡ್ಕೊಂಡೆ ಅನ್ನೋದನ್ನ ಈ ವಿಡಿಯೋ ನೋಡೋಣ. ಸೊ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ನಮ್ಮ ಫೋನ್ ಸೆಟ್ಟಿಂಗ್ಸ್ ಅಲ್ಲಿ ಗ್ರೇ ಸ್ಕೇಲ್ ಮೋಡ್ ಅಂತ ಇದೆ. ನೀವು ಟ್ರೈ ಮಾಡಿಲ್ಲ ಅಂತ ಅಂದ್ರೆ ಐ ಥಿಂಕ್ ಯು ಶುಡ್ ಡೆಫಿನೆಟ್ಲಿ ಟ್ರೈ ದಟ್. ಐಫೋನ್ ನ ಸೆಟ್ಟಿಂಗ್ಸ್ ಏನಿದೆ ಅದು ನಾನು ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀನಿ. ಆಂಡ್ರಾಯ್ಡ್ ಫೋನ್ಸ್ಗೆ ಕೆಲವೊಂದು ಡಿವೈಸಸ್ಗೆ ಕೆಲವೊಂದು ಸೆಟ್ಟಿಂಗ್ಸ್ ಇರುತ್ತೆ, ಅದು ನೀವು ಯೂಟ್ಯೂಬ್ ಅಲ್ಲಿ ಚೆಕ್ ಮಾಡಿ ಅಪ್ಲೈ ಮಾಡಿ. ಸೊ ಈ ಸೆಟ್ಟಿಂಗ್ಸ್ ಮಾಡಿದಾಗ ಏನಾಗುತ್ತೆ, ನಿಮ್ಮ ಫೋನ್ ಬ್ಲಾಕ್ ಅಂಡ್ ವೈಟ್ ಆಗುತ್ತೆ. ಎವ್ರಿಥಿಂಗ್ ವಿಲ್ ಲುಕ್ ಲೈಕ್ 1970s ಓಲ್ಡ್ ಕ್ಲಿಪ್ ತರ. ಸೊ ನಿಮ್ಗೆ ಅಷ್ಟೊಂದು ಎಕ್ಸೈಟಿಂಗ್ ಅಂಡ್ ಫನ್ ಅಂತ ಅನ್ಸಲ್ಲ ಫೋನ್ ಯೂಸ್ ಮಾಡೋದಕ್ಕೆ. ಒಂದು ಗೇಮ್ ಆಡೋದಕ್ಕಾಗಿರ್ಬೋದು ಅಥವಾ ಇನ್ಸ್ಟಾಗ್ರಾಮ್ ಸ್ಕ್ರೋಲ್ ಮಾಡೋದಕ್ಕಾಗ್ಲಿ ಯಾವುದಕ್ಕೂ ಇಂಟ್ರೆಸ್ಟಿಂಗ್ ಅಂತ ಅನ್ಸಲ್ಲ. ಸೊ ಯು ಲುಕ್ ಫಾರ್ ಸಮ್ ಅದರ್ ಆಲ್ಟರ್ನೇಟಿವ್ ಅಂಡ್ ದಿಸ್ ಇಸ್ ವೆರಿ ಗುಡ್ ಟ್ರಿಕ್. ಟ್ರೈ ಮಾಡಿ ನೋಡಿ. ನಾವು ದಿಸ್ ಇಸ್ ಇಂಪಾರ್ಟೆಂಟ್. ನಾವು ಸ್ಕ್ರೋಲಿಂಗ್ ನ ನಿಲ್ಸ್ಬಿಟ್ಟು ಸೀಲಿಂಗ್ ನೋಡ್ಕೊಂಡು ಕುತ್ಕೊಳ್ಳಕ್ ಆಗಲ್ಲ ಅಲ್ವಾ. ಸೊ ಸ್ಕ್ರೋಲಿಂಗ್ ಇಂತನೂ ಮೋರ್ ಫನ್, ಮೋರ್ ಎಕ್ಸೈಟಿಂಗ್ ಅನ್ಸೋಂತಹ ಅಭ್ಯಾಸಗಳನ್ನ ರೀಪ್ಲೇಸ್ ಮಾಡ್ಕೋಬೇಕು. ಫಾರ್ ದಿಸ್ ಐ ಹ್ಯಾವ್ ಅ ಫನ್ ಚಾಲೆಂಜ್ ಫಾರ್ ಯು ಗೈಸ್. ನೀವು ಉಕುಲೆಲೆ ಟ್ರೈ ಮಾಡಿಲ್ಲ ಅಂತ ಅಂದ್ರೆ ಐ ಥಿಂಕ್ ಯು ಶುಡ್ ಟ್ರೈ ಉಕುಲೆಲೆ. ಅದನ್ನ ಕಲೀರಿ. ಇನ್ ಕೇಸ್ ನಿಮ್ಮ ಹತ್ರ ಉಕುಲೆಲೆ ಇಲ್ಲ ಅಂತ ಅಂದ್ರೆ ಐ ವಾಂಟ್ ಯು ಟು ಪರ್ಚೇಸ್, ಬಿಕಾಸ್ ಅದು ನಿಮ್ಮ ಸ್ಕ್ರೀನ್ ಟೈಮ್ನ ಕಡಿಮೆ ಮಾಡ್ತಾ ಇದೆ, ನಿಮ್ಮ ಮೂಡ್ನ ಇಂಪ್ರೂವ್ ಮಾಡುತ್ತೆ, ಮೆಂಟಲ್ ಹೆಲ್ತ್ನ ಇಂಪ್ರೂವ್ ಮಾಡುತ್ತೆ ಅಂತ ಅಂದ್ರೆ ವೈ ನಾಟ್. ಇಟ್ಸ್ ಅ ವೆರಿ ಗುಡ್ ಇನ್ವೆಸ್ಟ್ಮೆಂಟ್ ಆನ್ ಯುವರ್ ಸೆಲ್ಫ್. ನಾನು ಕೋವಿಡ್ ಟೈಮಲ್ಲಿ ಲಾಕ್ಡೌನ್ ಎಕ್ಸ್ಟೆಂಡ್ ಆಗ್ತಿದೆ ಅಂತ ಗೊತ್ತಾಗ್ತಿದ್ದಂಗೆ ಐ ಆರ್ಡರ್ಡ್ ಯುಕುಲೆಲೆ ಆನ್ ಅಮೆಝಾನ್. ಐ ಥಿಂಕ್ ದಟ್ಸ್ ದ ಬೆಸ್ಟ್ ಥಿಂಗ್ ಐ ಡಿಡ್. ನಾನು ಎಷ್ಟೊಂದು ಸಾಂಗ್ಸ್ನ ಉಕುಲೆಲೆಯಲ್ಲಿ ಕಲಿತೆ ಆ್ಯಂಡ್ ಆಲ್ಸೋ ಐ ಡಿಡ್ ಸ್ಟ್ರಮ್ಮಿಂಗ್ ಆ್ಯಂಡ್ ನಾನು ಅದನ್ನ ಇನ್ಸ್ಟಾಗ್ರಾಮಲ್ಲಿ ಕೂಡ ಪೋಸ್ಟ್ ಮಾಡಿದ್ದೀನಿ. ಸೊ ನನ್ನ ಸಾಂಗ್ಸ್ನ ಆಗಿರ್ಬೋದು ಅಥವಾ ನಿಮ್ಗೆ ಇಷ್ಟ ಆಗಿರೋ ಯಾವುದೇ ಸಾಂಗ್ಸ್ನ ಯೂಟ್ಯೂಬಲ್ಲಿ ಉಕುಲೆಲೆ ಟ್ಯುಟೋರಿಯಲ್ ನೋಡಿಕೊಂಡು ಕಲಿತು ಪೋಸ್ಟ್ ಮಾಡಿ ನನಗೆ ಟ್ಯಾಗ್ ಮಾಡಿ. ನಾನು ಅದನ್ನ ಸ್ಟೋರಿಗೆ ಶೇರ್ ಮಾಡೋದ್ರ ಜೊತೆ ಐ ಪ್ರಾಮಿಸ್ ಟು ರೀಕ್ರಿಯೇಟ್ ದ್ಯಾಟ್. ಆ್ಯಂಡ್ ಟ್ರಸ್ಟ್ ಮೀ, ಸ್ಕ್ರೋಲಿಂಗಿಂತ ನಿಮ್ಗಿದು ತುಂಬಾನೇ ಖುಷಿ ಕೊಡುತ್ತೆ ಆ್ಯಂಡ್ ಯು ವಿಲ್ ಫೀಲ್ ಸೋ ಪ್ರೌಡ್ ಆಫ್ ಯುವರ್ ಸೆಲ್ಫ್ ಫಾರ್ ಅಕಂಪ್ಲಿಷಿಂಗ್ ಸಮಥಿಂಗ್ ಮೀನಿಂಗ್ಫುಲ್. ದಿನದಲ್ಲಿ ಕೆಲವೊಂದು ಟೈಮ್ ಝೋನ್ನ ಸ್ಟ್ರಿಕ್ಟ್ಲಿ ನೋ ಫೋನ್ ಝೋನ್ ಅಂತ ನಿಮಗೆ ನೀವು ಡಿಸೈಡ್ ಮಾಡ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ಬೆಳಗ್ಗೆ ಎದ್ದಾಗ 1 hour ಆಗಿರ್ಬೋದು ಅಥವಾ ಊಟ ಮಾಡುವಾಗ ಈ ಟೈಮಲ್ಲಿ ನಾನು ಸ್ಟ್ರಿಕ್ಟ್ಲಿ ಫೋನ್ ಯೂಸ್ ಮಾಡಲ್ಲ ಅಂತ ಡಿಸೈಡ್ ಮಾಡ್ಕೊಳ್ಳಿ. ಆ್ಯಂಡ್ ಇನ್ ಕೇಸ್ ನಿಮಗೆ ಬೆಳಗ್ಗೆ ಬೇಗ ಹೇಳೋ ಅಭ್ಯಾಸ ಇದೆ ಅಂತ ಅಂದರೆ ನೀವು ಕಾಫಿ ಕುಡಿತಾ ಅಥವಾ ಬಿಸಿನೀರು ಕುಡಿತಾ ಸ್ಕ್ರೋಲ್ ಮಾಡೋದ್ರ ಬದಲು ಜಸ್ಟ್ ಲುಕ್ ಎಟ್ ದ ಸನ್ರೈಸ್. ಅದು ನಿಮ್ಮ ಮೂಡ್ನ ಇನ್ಸ್ಟೆಂಟ್ಲಿ ಬೂಸ್ಟ್ ಮಾಡುತ್ತೆ ಆ್ಯಂಡ್ ಆಲ್ಸೋ ನಿಮಗೆ ಕೆಲಸಗಳನ್ನ ಪಟ ಅಂತ ಮಾಡೋದಕ್ಕೆ ಒಂದು ಎನರ್ಜಿ ಕೊಡುತ್ತೆ. ಓವರ್ ಆಲ್ ನಿಮ್ಮ ಫಿಸಿಕಲ್ ಆ್ಯಂಡ್ ಮೆಂಟಲ್ ಹೆಲ್ತ್ ಎಷ್ಟು ಪ್ರೋಗ್ರೆಸ್ ಆಗುತ್ತೆ ಅಂತ ನಿಮಗೆ 1 ವಾರದಲ್ಲೇ ಗೊತ್ತಾಗುತ್ತೆ. ಆ್ಯಂಡ್ ದೇರ್ ಇಸ್ ಸೋ ಮಚ್ ಬ್ಯೂಟಿ ಇನ್ ದಿಸ್ ರೊಟೀನ್. ಇನ್ ಕೇಸ್ ನಿಮ್ಮ ಪರ್ ಡೇ ಸ್ಕ್ರೀನ್ ಟೈಮ್ 6 hours ಇದೆ ಅಂತ ಅಂದ್ರೆ ನಾವು ಒಂದೇ ಸರಿ 5 hours ಕಟ್ ಡೌನ್ ಮಾಡಿ 1 hour ಯೂಸ್ ಮಾಡ್ತೀನಿ ಪರ್ ಡೇ ಅಂತ ಹೇಳಕ್ಕಾಗಲ್ಲ ಅಥವಾ ಮಾಡೋಕ್ಕಾಗಲ್ಲ. ಆ ರೀತಿ ಮಾಡಿದ್ರು ಇಟ್ ವೋಂಟ್ ಬಿ ಆರ್ಗ್ಯಾನಿಕ್ ಆರ್ ಲಾಂಗ್ ಲಾಸ್ಟಿಂಗ್. ಸೊ ನಾವು ಅಚೀವಬಲ್ ಅಂಡ್ ರಿಯಲಿಸ್ಟಿಕ್ ಗೋಲ್ನ ಸೆಟ್ ಮಾಡೋದು ತುಂಬಾ ಇಂಪಾರ್ಟೆಂಟ್. ಫಾರ್ ಎಕ್ಸಾಂಪಲ್ ಇವತ್ತಿಂದ 1 ವಾರ 30 minutes ಫೋನ್ ಕನ್ಸಂಪ್ಷನ್ನ ರೆಡ್ಯೂಸ್ ಮಾಡೋದು ಪರ್ ಡೇ. ಅಂದ್ರೆ ನೀವು 6 hours ಯೂಸ್ ಮಾಡ್ತಾ ಇದ್ದೀರಾ ಅಂತ ಅಂದ್ರೆ ಮೇಕ್ ಇಟ್ ಅಪ್ ಟು 5 hours 30 minutes. ಸೊ ಈ ಅರ್ಧ ಗಂಟೆನ ಒಂದು ಮೀನಿಂಗ್ಫುಲ್ ಕೆಲಸಗಳನ್ನ ಮಾಡೋದಕ್ಕೆ ಯೂಸ್ ಮಾಡ್ಕೊಳ್ಳಿ. ನಿಮ್ಮ ವಾರ್ಡ್ರೋಬ್ ಕ್ಲೀನ್ ಮಾಡೋದಕ್ಕಾಗಿರ್ಬೋದು ಅಥವಾ ನಿಮ್ಮ ಬಟ್ಟೆಗಳನ್ನ ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡಿ ಎಕ್ಸ್ಪೆರಿಮೆಂಟ್ ಮಾಡೋದಕ್ಕಾಗಿರ್ಬೋದು ಅಥವಾ ನಿಮ್ಮ ಪೆಟ್ಸ್ ಜೊತೆ ಟೈಮ್ ಸ್ಪೆಂಡ್ ಮಾಡಿ. ವಾಟ್ ಎವರ್ ಇಟ್ ಇಸ್, ನಿಮ್ಗೆ ಏನು ಖುಷಿ ಕೊಡುತ್ತೆ, ಫೋನ್ನ ಬಿಟ್ಟು ಏನು ಇಂಟ್ರೆಸ್ಟಿಂಗ್ ಅಂತ ಅನ್ಸುತ್ತೆ ಅದನ್ನ ಟ್ರೈ ಮಾಡಿ. ಈ ವಿಡಿಯೋನ ನೀವು ಇಲ್ಲಿವರೆಗೂ ನೋಡಿದ್ರೆ ಐ ನೋ ಈ ವಿಡಿಯೋ ಮುಗಿದ ಮೇಲೆ ಯು ವಿಲ್ ಬೌನ್ಸ್ ಬ್ಯಾಕ್ ಟು ಯುವರ್ ಸೇಮ್ ಓಲ್ಡ್ ರೊಟೀನ್. ಸೊ ಐ ಹ್ಯಾವ್ ಹೋಮ್ ವರ್ಕ್ ಫಾರ್ ಯು ಗೈಸ್. ಎವ್ರಿ ಡೇ ರಾತ್ರಿ ಒಂದು 10 ನಿಮಿಷ ಟೈಮ್ನ ನೀವೇ ಡಿಸೈಡ್ ಮಾಡ್ಕೊಳ್ಳಿ. 7 ಗಂಟೆ 8 ಗಂಟೆ 9 ಗಂಟೆ ಯಾವಾಗಾದರೂ ಓಕೆ, ನಿಮ್ಮ ಕನ್ವೀನಿಯನ್ಸ್ ಪ್ರಕಾರ ಒಂದು 10 ನಿಮಿಷ ನಿಮ್ಮ ಫೋನ್ನ ನಿಮ್ಮ ಮನೆ ಹಾಲಲ್ಲೋ ಅಥವಾ ಬೆಡ್ರೂಮಲ್ಲೋ ಇಟ್ಬಿಟ್ಟು ನಿಮ್ಮ ಟೆರೆಸ್ ಆರ್ ಬಾಲ್ಕನಿಗೆ ಹೋಗಿ ಜಸ್ಟ್ ಲುಕ್ ಎಟ್ ದ ಸ್ಕೈ, ಆಕಾಶ ಅಂಡ್ ಸ್ಟಾರ್ಸ್ ನ ನೋಡ್ತಾ ಸುಮ್ಮನೆ ನಿಂತ್ಕೊಳ್ಳಿ. ಒಂದು 10 ನಿಮಿಷ ಅಷ್ಟೇ. ಒಬ್ಬರೇ ಇದ್ರೆ ಈವನ್ ಬೆಟರ್. ಅಫ್ಕೋರ್ಸ್ ಯೋಚನೆಗಳು ಬರ್ತಾ ಇರುತ್ತೆ, ಯೋಚನೆಗಳು ಬರ್ಲಿ ಪರವಾಗಿಲ್ಲ, ಸುಮ್ಮನೆ ಆಕಾಶ ನೋಡ್ತಾ ನಿಂತ್ಕೊಳ್ಳಿ. ಅಂಡ್ ಒಂದ್ 2-3 ದಿನ ಅಭ್ಯಾಸ ಆದ್ಮೇಲೆ ನೀವು ಮನೆ ಒಳಗ್ ಬಂದು ಏನೇನ್ ಥಾಟ್ಸ್ ಬಂತು, ನಿಮ್ ತಲೆಯಲ್ಲಿ ಏನೇನೆಲ್ಲ ಯೋಚನೆಗಳು ಬಂತು ನಿಮಗ್ ನೆನಪಿರೋ ಅಷ್ಟು ಎಲ್ಲ ಬರೀರಿ. ಅಂಡ್ ದಟ್ಸ್ ಯುವರ್ ಜರ್ನಲಿಂಗ್ ಬೈ ದ ವೇ. ಹೀಗ್ ಮಾಡ್ತಾ ಬಂದಾಗ ನೀವು ನಿಮ್ಮಿಂದ ನಿಮ್ ಥಾಟ್ಸ್ ನ ಡಿಫ್ರೆನ್ಶಿಯೇಟ್ ಮಾಡ್ತೀರಾ. ನೀವೇ ಬೇರೆ, ನಿಮ್ ಥಾಟ್ಸೇ ಬೇರೆ ಅಂತ. ನೀವು ನಿಮ್ಮ ಯೋಚನೆಗಳನ್ನ
ಮೂರನೇ ವ್ಯಕ್ತಿಯಾಗಿ ನೋಡ್ತೀರಾ. ಅಂಡ್ ಈ ಒಂದು ರಿಯಲೈಸೇಷನ್ ಬಂದಾಗ ನ್ಯಾಚುರಲಿ ಯು ವಿಲ್ ಬಿಕಮ್ ಅ ಮಚ್ ಹ್ಯಾಪಿಯರ್ ಅಂಡ್ ಅ ಪಾಸಿಟಿವ್ ಪರ್ಸನ್ ಆಲ್ ದ ಟೈಮ್. ಜಸ್ಟ್ ಟ್ರೈ ದಿಸ್ ಔಟ್. ಸೊ ಈ ರೀತಿ ಸಣ್ಣ ಪುಟ್ಟ ಆಕ್ಷನ್ಸ್ಗಳನ್ನ ಆನ್ ಎ ಡೈಲಿ ಬೇಸಿಸ್ ನೀವು ತಗೊಂಡಾಗ ಯು ಆರ್ ಟೇಕಿಂಗ್ ಬ್ಯಾಕ್ ಕಂಟ್ರೋಲ್ ಆಫ್ ಯುವರ್ ಲೈಫ್. ಅಫ್ಕೋರ್ಸ್ ನಮಗೆ ಲೈಫಲ್ಲಿ ಫನ್ ಬೇಕು ಅಂಡ್ ಆಲ್ಸೋ ವಿ ಶುಡ್ ಲೀವ್ ಅ ಮೀನಿಂಗ್ಫುಲ್ ಲೈಫ್ ಆಲ್ಸೋ, ರೈಟ್? ಸೊ ದೇ ಶುಡ್ ಬಿ ಅ ಬ್ಯಾಲೆನ್ಸ್. ನಮಗೆ 80 ವರ್ಷ ಆದಾಗ ನಾವು ಯಾವ ರೀಲ್ಸ್ ನೋಡಿದ್ವಿ, ಯಾವ ಮೀಮ್ಸ್ ನೋಡಿದ್ವಿ ಅನ್ನೋದು ಮುಖ್ಯ ಆಗುತ್ತಾ, ಅಥವಾ ನಾವು ಎಷ್ಟು ಫುಲ್ಫಿಲ್ಲಿಂಗ್ ಆಗಿ, ಎಷ್ಟು ಖುಷಿಯಾಗಿ ಲೈವ್ಲಿ ಆಗಿ ಲೈಫ್ ಲೀಡ್ ಮಾಡಿದ್ವಿ ಅನ್ನೋದು ಮುಖ್ಯ ಆಗುತ್ತಾ? ನಾನು ನಿಮ್ಮ ಕ್ವಶನ್ಸ್ ನೋಡಿದೆ ಈ ವಿಡಿಯೋ ರಿಲೇಟೆಡ್ ಆಗಿ. ಅಂಡ್ ಐ ಸಿ ಪ್ರಿಯಾ ಕಮೆಂಟ್ ಮಾಡಿದ್ರು, ಶಿ ಇಸ್ ಸೇಯಿಂಗ್ ಇನ್ಸ್ಟಾಗ್ರಾಮ್ ಯೂಸ್ ಮಾಡ್ತಾ ಇಲ್ಲ, ಬ್ಯಾಂಕ್ ಎಕ್ಸಾಮಿಗೆ ಪ್ರಿಪೇರ್ ಆಗ್ತಿದ್ದೀನಿ, ಬಟ್ ಯೂಟ್ಯೂಬ್ ನ ಪದೇ ಪದೇ ನೋಡ್ತಾ ಇದ್ದೀನಿ ಅಂತ. ಫಸ್ಟ್ ಆಫ್ ಆಲ್, ಬಿಕಾಸ್ ಇನ್ಸ್ಟಾಗ್ರಾಮ್ ನ ಅನ್ಇನ್ಸ್ಟಾಲ್ ಮಾಡಬೇಕು ಅನ್ನೋ ಥಾಟ್ ಬಂದಿದೆಯಲ್ಲ ನಿಮ್ಗೆ, ಅಡಿಕ್ಷನ್ ಇಂದ ಹೊರಗಡೆ ಬರಬೇಕು ಅನ್ನೋ ಒಂದು ನಿಮ್ಮ ಮೈಂಡ್ ಸೆಟ್ಗೆ ಯು ಶುಡ್ ಬಿ ಪ್ರೌಡ್ ಆಫ್ ಯುವರ್ ಸೆಲ್ಫ್. ನೀವು ಇನ್ಸ್ಟಾಗ್ರಾಮ್ ನ ಬಿಟ್ಟಿದ್ದೀರಾ ಅಂತ ಅಂದ್ರೆ ಯೂಟ್ಯೂಬ್ ನ ಯೂಸೇಜ್ ನ ಕಡಿಮೆ ಮಾಡೋದು ಅಂತ ಏನ್ ದೊಡ್ಡ ವಿಷಯ ಇಲ್ಲ. ಇನ್ಸ್ಟಾಗ್ರಾಮ್ ತರ ಯೂಟ್ಯೂಬ್ ನ ಸ್ಕ್ರೋಲ್ ಮಾಡಬೇಡಿ, ಯೂಸ್ ಇಟ್ ಮೈಂಡ್ಫುಲ್ಲಿ. ನಿಮಗೆ ಏನಕ್ಕೆ ಬೇಕೋ ಅದಕ್ಕೆ ಮಾತ್ರ ಯೂಸ್ ಮಾಡಿ. ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಯೂಟ್ಯೂಬ್ ಶಾರ್ಟ್ಸ್ಗೆ ಅಡಿಕ್ಟ್ ಆಗಬೇಡಿ. ನಿಮಗೆ ಫೋನೇ ಮರ್ತೋಗುವಂತಹ ಕೆಲಸಗಳನ್ನ ಜಾಸ್ತಿ ಮಾಡಿ. ನನ್ನ ಸ್ಕ್ರೀನ್ ಟೈಮ್ ಏನಿದೆ, ಇದು ನನ್ನ ರೀಸೆಂಟ್ ಇನ್ಸ್ಟಾಗ್ರಾಮ್ ಪೋಸ್ಟ್. ನನಗೆ ಹಾಬೀಸ್ ತುಂಬಾ ಇದೆ. ಸೊ ಹಾಬೀಸ್ ಅಲ್ಲಿ ನಾನು ಮುಳುಗೋಗಿರ್ತೀನಿ. ಎಷ್ಟೊಂದ್ ಸರಿ ನಾನು ಫೋನ್ ಎಲ್ಲಿಟ್ಟಿರ್ತೀನಿ ಅಂತಾನೆ ನನಗೆ ಗೊತ್ತಿರಲ್ಲ. ಮಿಸ್ಡ್ ಕಾಲ್ ಕೊಟ್ಟು ಹುಡುಕ್ತಾ ಇರ್ತೀನಿ ಎಲ್ಲಿಟ್ಟಿದ್ದೀನಿ ಅಂತ. ಸೊ ಈ ರೀತಿ ಮೀನಿಂಗ್ಫುಲ್ ಆಕ್ಟಿವಿಟೀಸ್ ಅಲ್ಲಿ ನಿಮ್ಮನ್ನ ನೀವು ಇನ್ವಾಲ್ವ್ ಮಾಡ್ಕೊಂಡಾಗ ನಿಮ್ಗೆ ಫೋನ್ ಮೇಲೆ ಅಷ್ಟು ಡಿಪೆಂಡೆನ್ಸಿನೂ ಇರಲ್ಲ. ಫೋನ್ ಯಾವಾಗ ಬೇಕಾದ್ರೂ ಸಿಗುತ್ತೆ, ಬಟ್ ನೀವು ಕಳ್ಕೊಂಡಿರುವಂತಹ ಎವ್ರಿ ಸಿಂಗಲ್ ಮೂಮೆಂಟ್ ಮತ್ತೆ ಯಾವತ್ತೂ ಸಿಗಲ್ಲ. ಸೊ ಸ್ಪೆಂಡ್ ಯುವರ್ ಟೈಮ್ ಮೈಂಡ್ಫುಲಿ ಅಂಡ್ ವೈಸ್ಲಿ. ದಟ್ಸ್ ಇಟ್ ಫಾರ್ ದ ವಿಡಿಯೋ. ಐ ಹೋಪ್ ನಿಮ್ಮ ಕ್ವಶನ್ಸ್ಗೆ ಆನ್ಸರ್ ಸಿಕ್ಕಿದೆ ಅಂತ. ಅಂಡ್ ಇವತ್ತಿನ ಟೇಕ್ ಅವೇ ಟಾಸ್ಕ್, ಹೋಮ್ ವರ್ಕ್ ಟಾಸ್ಕ್ ನ ಮಾಡಿ ನಿಮ್ಮ ರಿಸಲ್ಟ್ಸ್ ಅಂಡ್ ಎಕ್ಸ್ಪೀರಿಯನ್ಸಸ್ ಹೇಗಿತ್ತು ಅನ್ನೋದನ್ನ ಕಾಮೆಂಟ್ ಸೆಕ್ಷನ್ ಅಲ್ಲಿ ಶೇರ್ ಮಾಡಿ. ಐ ಸಿ ಯು ವಿತ್ ಅನದರ್ ಮೀನಿಂಗ್ಫುಲ್ ವಿಡಿಯೋ. ಬಾಯ್.